ಆ ಪವಿತ್ರ ಯಾತ್ರೆಯಲ್ಲಿ ನಿಮಗೆಲ್ಲರಿಗೂ ಹಾಗೂ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ವಿಶೇಷವಾದ ಪ್ರಾರ್ಥನೆ ಎಲ್ಲ ಕೂಡ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ಮಂಗಳೂರಿನಾಗಿರುವುದು ನಮಗೆ ಅತ್ಯಂತ ನೋವು ತಂದಿದೆ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಗಳ ಆ ಒಂದು ಸೌಹಾರ್ದದ ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ಜೀವನ ಮೌಲ್ಯ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕಿಯಾಗಿದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮೆಲ್ಲರ ಒಂದು ಗುರಿ ಇರಬೇಕು, ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು. ಇವತ್ತು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಎಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರಬೇಕಂತಲ್ಲ. ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರೆಂಬ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ. ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ ಅದು ಜನಪ್ರತಿನಿಧಿಗಳೇ ಜವಾಬ್ದಾರರಲ್ಲ. ಪ್ರತಿಯೊಬ್ಬರು ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಪ್ರತಿಯೊಂದು ವಿವಿಧ ಏನು ಅಸೋಸಿಯೇಷನ್ ಇದೆಯಾ ಇವರೆಲ್ಲದರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಆಗ ಮಾತ್ರ ಇದು ನಮಗೆ ಸೌಹಾರ್ದ ಮತ್ತು ಸಮಾಜ ಕಟ್ಟಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜದ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗಬೇಕು ಹೊರತು ನಾವು ಆಡೋ ಮಾತು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಆಗಬಾರ್ದು. ಯಾವುದೇ ಧರ್ಮವೂ ಕೂಡ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂಥ ಕತ್ತಿ ಆಗಬಾರ್ದು. ಯಾವುದೇ ಧರ್ಮವೂ ಕೂಡ ಮನುಷ್ಯನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡೋದು ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಪಡಿಸುವಂಥ ಔಷಧ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಅರ್ಥ ಆಗ್ತದೆ ಏನಂತೇಳಿ, ಒಂದು ಕಡೆ ಈಗ ನಿಮ್ಗೆ ಗೊತ್ತಿದ್ದಾಗೆ ಒಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡೋ ಭಾಳಷ್ಟು ಸುಲಭ, ಅದಕ್ಕೇನು ಕಷ್ಟ ಇಲ್ಲ. ಒಂದು ಕಡೆ ನಿಂತು ಒಂದು ಸೈಡ್ ಮಾತಾಡಬೇಕಾದ್ರೆ ಯಾರಿಗೇನು ಏನು ಬೇಕಾದರೂ ಮಾತಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಈ ಕಡೆ ನಿಂತು ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಮಾತಾಡ್ಬೋದು, ಅದಕ್ಕೇನು ಕಷ್ಟ ಇಲ್ಲ. ಆದರೆ ನಮಗೆ ನೀವು ಬೇಕು, ನಾವು ಜೊತೆಯಲ್ಲಿರಬೇಕು, ನಾವು ಭಾರತ ಒಂದಾಗಿರಬೇಕಂತ ಸಮಾಜ ಇರಬೇಕಂತ ಇಬ್ಬರನ್ನು ಕೂಡ ಕರ್ಕೊಂಡು ನಾವು ಮುಂದೆ ಹೋಗ್ತೇವಲ್ಲ, ಅದು ಭಾಳ ಕಷ್ಟದ ಕೆಲಸ. ಎಷ್ಟೇ ಕಷ್ಟ ಆದರೂ ಕೂಡ ಆ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಎಷ್ಟೇ ಇರ್ಬೋದು, ಸಮಸ್ಯೆದಲ್ಲಿ ಎಷ್ಟೇ ಬರ್ಬೋದು, ಆ ಕೆಲಸ ಮಾಡಲಿಕ್ಕೆ ಹೋಗುವಾಗ ಮತ್ತು ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಪೊಲೀಸರ ಪಾತ್ರ ಕೂಡ ಭಾಳಷ್ಟಿದೆ ಸಮಸ್ಯೆ ನಿರ್ಮಾಣ ಮಾಡಲಿಕ್ಕೆ. ನ್ಯಾಯಯುತವಾದ, ಕಠಿಣವಾದ ಮತ್ತು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷತವಾಗಿ ಕ್ರಮಗೊಂಡಲ್ಲಿ ಭಾಳಷ್ಟು ಸಮಸ್ಯೆ ಇವತ್ತು ದೂರ ಆಗ್ತದೆ. ಯಾವಾಗ ಜನರಿಗೆ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ನಮಗೆ
ಸ್ಪಂದಿಸ್ತಿಲ್ಲ, ಸರಿಯಾದ ಕೆಲಸ ಮಾಡಿದಂಥ ಇಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತದ, ಆವಾಗ ಈ ಸಮಸ್ಯೆಗಳ ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಪೊಲೀಸ್ ಇಲಾಖೆಯವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಯಾರೇ ತಪ್ಪಿರಲಿ, ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ. ಅಂದರೆ ಎಲ್ಲರೂ ಕೂಡ ಇವತ್ತು ಖಂಡಿಸಬೇಕು, ಯಾರನ್ನು ಕೂಡ, ಯಾರಿಗೆ ಯಾರ ಮೇಲೂ ಯಾರ ವಿರುದ್ಧ ಕೂಡ ಪ್ರಚೋದನಕಾರಿ ಮಾತಾಡುವಂಥ ಅವಕಾಶವೂ ಕೂಡ ಎಲ್ಲಿಯೂ ಕೂಡ ಕೊಡಬಾರ್ದು. ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಗೊಳ್ಬೇಕು. ಅದು ಮುಂದಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣ ಆಗ್ತದೆ. ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡುತ್ತೇನೆ ಮತ್ತು ಪತ್ರ ಬರೀಬೇಕಂತಿದ್ದೇನೆ. ಯಾಕೆಂತ ಹೇಳಿದರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್, ಎಲ್ಲರಿಗೂ ಒಂದೇ. IPS ಎಲ್ಲ ಆಗೋದು ಒಂದೇ ಕಡೆಯಲ್ಲಿ ಆಗೋದು, ಒಂದೇ ಕೋರ್ಸು, ಒಂದೇ ಟ್ರೈನಿಂಗ್ ಅಕಾಡೆಮಿ. ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ. ಯಾಕೆ? ಒಂದು SOP ಮಾಡಲಿಕ್ಕೆ, ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು, ಹಲ್ಲೆಗಳಾದಾಗ, ಇನ್ನೊಂದಾದಾಗ, ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಜನ ಯಾಕೆ ಗೊಂದಲ ಪಡಬೇಕು? ಈ ಹಿಂದೆ ನಾನು ಹಜ್ಜಿಗೆ ಹೋಗೋ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಆವತ್ತಿನ ಇಬ್ಬರಿಗೂ ಕೂಡ, ಕಮಿಷನರ್ಗೂ ಮತ್ತು SPಗೂ ಸ್ಪಷ್ಟವಾಗಿ ಹೇಳಿದ್ದೇನೆ, ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚೆಲ್ಲಾಟ ಆಡುವವರಿಗೆ, ಗೊಂದಲ ಸೃಷ್ಟಿಸುವವರಿಗೆ, ಅವರು ಯಾವುದೇ ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಯಾರು ಇದ್ದಾರೆ ಅವನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ, ಕಾನೂನು ಆಗಿದೆ, ಕಾನೂನು ಹೀಗಿದೆ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಅಡ್ವೊಕೇಟ್ ಮತ್ತು ಜಡ್ಜಿನ ಕೆಲಸ ಮಾಡಬೇಡಿ, ನೀವು ಪೊಲೀಸ್ ಕೆಲಸ ಮಾಡಿ. ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಮತ್ತು ಜಡ್ಜಿನ ಕೆಲಸ ಮಾಡಿದರೆ ಹೇಗೆ? ಕಾನೂನು ಇದೆ ಅಂತ ಹೇಳಿಕೊಂಡು ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ತದನಂತರ ಅವರು ನಿರ್ಗಮಿಸಿ ಈಗ ಹೊಸಬ್ ಬಂದಿದ್ದಾರೆ, ಎಲ್ಲವೂ ಕೂಡ ಕಠಿಣವಾದ ಕ್ರಮ ತಗೊಳ್ತಿದ್ದಾರೆ. ಎಲ್ಲವೂ ಕೂಡ 60-70% 80% ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡೋರು ಇವತ್ತು 90% ಇವತ್ತು ಬಂದಾಗಿದೆ. ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ? ಹಾಗಾದರೆ ಎಲ್ಲರಿಗೆ ಇದನ್ನು SOP ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಅಂತ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಯಾರು ಬಂದು ಕೂಡ ಈ ರೀತಿ ಸಿಸ್ಟಮ್ ಇರಬೇಕು. ಅದಕ್ಕೆ ಇದರ ಸಮಸ್ಯೆ ಏನು? ನಿಜವಾಗಿಯೂ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರು ಒಂದು ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರಗಳನ್ನು ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊದಲು ತನಿಖೆ ಮಾಡಬೇಕು. ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಇವರಿಗೆ ಏನು ಆಯಿತು, ಯಾಕೆ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಈಸಿ ಆಗ್ತದೆ. ಅದನ್ನು ಮುಂದಿನ ಸಚಿವರಿಗೆ ಕೂಡ ಗೃಹ ಸಚಿವರು ಮಾತಾಡ್ತೇನೆ, ನಾನು ಕೂಡ ಪತ್ರ ಎತ್ತು ಬರುತ್ತೇನೆ. ನಾನು ಬಹುಶಃ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡಿ, ಇವತ್ತು ನಮ್ಮಂಥ ಜಿಲ್ಲೆ ದೇವರು ಕೊಟ್ಟಂಥ ಒಂದು ದೊಡ್ಡ ಮಟ್ಟದ ಒಂದು ಗಿಫ್ಟ್. ನಮ್ಮ ಕರಾವಳಿ ಪ್ರದೇಶ ಬೇರೆ ಯಾವುದೇ ರಾಜ್ಯ ಅಲ್ಲ, ದೇಶದ ಯಾವುದೇ ಪ್ರದೇಶ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಪೋರ್ಟ್ ಇದೆ, ಒನ್ ಆಫ್ ಬೆಸ್ಟ್ ರೈಲ್ವೆ ಸ್ಟೇಷನ್, ರೈಲ್ವೆ ಕನೆಕ್ಟಿವಿಟಿ ಇದೆ, ನಿಮಗೆ ಬೀಚಸ್ ಇದೆ, ಟೂರಿಸಮ್ ಬೀಚಸ್ ಇದೆ, ಗುಡ್ಡಗಾಡಿನ ಪಶ್ಚಿಮ ಘಟ್ಟದಂಥ ಪ್ರದೇಶ ಇದೆ, ಹೈಯೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕಮ್ಯುನಿಕೇಷನ್ಸ್ ಕೂಡ ಚೆನ್ನಾಗಿದೆ, ಶಿಕ್ಷಣ ಧಾರ್ಮಿಕಕ್ಕೆ ಎಲ್ಲ ಧಾರ್ಮಿಕ ಕೇಂದ್ರ ಕೂಡ ಇವತ್ತು ಇದೆ, ಹೈಯೆಸ್ಟ್ ಲಿಟ್ರಸಿ ಜಿಲ್ಲೆ ಕೂಡ ಇವತ್ತು ಆಗಿದೆ.
ದೇವರು ನಮಗೆ ಎಲ್ಲ ರೀತಿಯ ಒಂದು ದೊಡ್ಡ ಮಟ್ಟದ ವರ ಕೊಟ್ಟಾಗ ಇದನ್ನು ಸದುಪಯೋಗಿಸಿಕೊಂಡು ನಾವು ಮುಂದೆ ಹೋಗೋ ಬದಲು ಈ ರೀತಿಯ ಆ ಜಿಲ್ಲೆಯ ಜನಸಾಮಾನ್ಯರು ಯಾಕೆ ಗೊಂದಲದಿರುವಂಥ ವಾತಾವರಣ ಆಗಬೇಕು? ಅದಕ್ಕೆ ಇದು ಎಲ್ಲರ ಜವಾಬ್ದಾರಿ, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಯಾರೇ ತಪ್ಪು ಮಾಡಲಿ ಅದನ್ನು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದನ್ನು ಖಂಡನೆ ಮಾಡುವಂಥ ಮತ್ತು ಅಂಥವ್ರನ್ನು ದೂರ ಮಾಡೋದು ಕೆಲಸ ಮಾಡಬೇಕು. ಇದಕ್ಕೆ ನಾವು ಬೆಂಬಲ ಕೊಡ್ತಿಲ್ಲ ಅಂತ ಬಹಿರಂಗವಾಗಿ ಇವತ್ತು ಎಲ್ಲರ ಜವಾಬ್ದಾರಿ ಇದೆ ಹೇಳುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಮತ್ತು ಯಾರು ಕೂಡ ಇಂಥದ್ರಲ್ಲಿ ದಯವಿಟ್ಟು ಇಂಥದ್ರಲ್ಲಿ ರಾಜ್ಯಕ್ಕೆ ಮಾಡಲಿಕ್ಕೆ ಯಾರು ಕೂಡ ಇವತ್ತು ಮಾಡಬಾರ್ದು. ಜಿಲ್ಲೆಯ ಜನತೆ ಮತ್ತು ಭವಿಷ್ಯ ಜನಾಂಗ ಮತ್ತು ಇನ್ನು ಹುಟ್ಟಿ ಬರುವ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನೆಲ್ಲ ರಾಜಕೀಯ ಪಕ್ಷಗಳಿಗೆ, ಎಲ್ಲ ಸಾಮಾಜಿಕ ಮುಖಂಡರುಗಳಿಗೆ ನನ್ನನ್ನು ಕೂಡ ಸೇರಿಸಿ ನಾನು ಹೇಳಿದಿಷ್ಟೇ, ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಜಿಲ್ಲೆಯನ್ನು ಒಗ್ಗಟ್ಟುಗೊಳಿಸುವಂಥ ಮಾತು ಇವತ್ತು ಆಗಬೇಕು. ನಮ್ಮ ಜಿಲ್ಲೆಗೆ ಗೌರವ ತರುವಂಥ ಮಾತು ಆಗಬೇಕಂತೇಳಿ ನಾನು ಎಲ್ಲರಿಂದ ಕಳಕಳಿ ನಾನು ವಿನಂತಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಸುರತ್ಕಲ್ನಲ್ಲಿ ಸ್ವಶಕ್ತಿ ಮರ್ಡರ್ ಆದಾಗಲೇ ಎಲ್ಲರಿಗೂ ಕೂಡ ಇವತ್ತು ವಿಚಾರ ಪೊಲೀಸ್ಗಳಿಗೆ ಒಂದು ಪ್ರತೀಕಾರ ಆಗ್ತದೆಂಬ ವಿಚಾರ ಎಲ್ಲ ಕಡೆ ದಟ್ಟವಾಗಿತ್ತು. ಈ ಮಧ್ಯೆ ಬೇರೆ ಬೇರೆ ದ್ವೇಷ ಭಾಷಣವನ್ನು ಅಥವಾ ಪ್ರೊವೊಕೇಟಿವ್ ಇವತ್ತು ಪ್ರೇರೇಪಿಸುವಂಥ ಮಾತುಗಳು, ಇದರಿಂದ ಆಗ ಪೊಲೀಸ್ ಕೂಡ ಅಸಹಕಾರಿ ಸುಮ್ಮನೆ ಕೂತ್ಕೊಂಡು ಏನೊಂದು ಪ್ರತೀಕಾರ ಹಾಗೇ ಆಗ್ತದೆ ಅಂತ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು, ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು. ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವಂತ ಮತ್ತು ಸಹೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದೆ ಅಂತ ಯಾರಿಗೂ ಎನಿಸಿರಲಿಲ್ಲ. ಯಾಕೆಂದರೆ ಒಟ್ಟಿಗೆ ಆಟ ಆಡ್ತಾ ಇದ್ದವರು ಯುವಕರು, ಪ್ರತಿಯೊಂದು ಇಡೀ ಕುಟುಂಬಕ್ಕೆ ಪರಿಚಯ ಇದ್ದವನೇ, ನಮ್ಮ ಮನೆಗೆ ಸಹಾಯ ಬೇಕಂತ ಹೇಳಿಕೊಂಡು ಮನೆಗೆ ಸಹಾಯಕ್ಕೆ ಕರೆಸಿ ಅವನೊಂದು ಕೆಲಸ ಮಾಡಿಸಿ ಅವನು ಒಂದು ಅವನ ವೇತನವನ್ನು ಕೇಳಿದಾಗ ಅದೇ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ, ಎಲ್ಲಿ ಅವನು ಚರಪತಿ ಬಂದು ಒಟ್ಟಿಗಿದ್ದಾರೆ ಇಷ್ಟು ವರ್ಷದಿಂದ, ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದಿತ್ತ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸೌಹಾರ್ದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಆದ ಕಾರಣ ಯಾವುದೇ ಎಲ್ಲ ಕೇಸ್ಗಳು ಅದು ಫಸ್ಟ್ ನಡೆದಂಥ ಆ ಒಂದು ಅಶ್ರಫ್ ನಮ್ಮ ಮಾಬ್ಲಿಂಗ್ ಕೇಸ್ ಇರಲಿ ಉಡುಪು, ನಂತರ ಬಂದ ಸುಹಾಸ್ ಶೆಟ್ಟಿಯವರ ಮರ್ಡರ್ ಇರಲಿ ಮತ್ತು ಈ ಕೇಸ್ ರೆಹಮಾನ್ ಮತ್ತು ಇನ್ನೊಂದು ಶಾಪ್ ಎಲ್ಲ ಆರೋಪಿಗಳಿಗೆ ಎಲ್ಲರೂ ಕೂಡ ಅವರನ್ನು ಸಮಾಜದಿಂದ ದೂರ ಇಡಬೇಕು. ಅವ್ರಿಗೆ ಯಾರು ಕೂಡ ಈ ರೀತಿ ಮಾಡೋರಿಗೆ ಯಾರು ಕೂಡ ಸಹಕಾರ ಕೊಡಬಾರ್ದು. ಅದು ಅಡ್ವೊಕೇಟಿಂದ ಹಿಡಿದು ಕೋರ್ಟಿಂದ ಹಿಡಿದು ಸಮಾಜ ಚಿಂತನೆ ಉಳ್ಳವರು ಹಿಡಿದು ಎಲ್ಲರೂ ಕೂಡ ಅದರ ಮಾಧ್ಯಮದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ಮತ್ತು ದ್ವೇಷದ ಕೊಲೆ, ರಿವೆಂಜ್ ಮರ್ಡ್ರ್ ಎಲ್ಲ ಕೂಡ ಇಲ್ಲಿ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಾವು ಜಿಲ್ಲೆ ಇವತ್ತು ಸಮರ್ಪಕ ಮುಂದೆ ಹೋಗಬೇಕಾದ್ರೆ ನಾವು ರಿವೆಂಜ್ ಮರ್ಡ್ರಿಂದ ನಾವು ಸರೆಂಡರ್ ಪೊಲಿಟಿಕ್ಸಿಂದ ಎಲ್ಲರೂ ಕೂಡ ದೂರ ಆಗಬೇಕಂತ ಹೇಳಲಿಕ್ಕೆ ನಾನಿವತ್ತು ಬಯಸಿ ನಮ್ಮ ಜಿಲ್ಲೆಯ ಸೌಹಾರ್ದ ಮತ್ತು ಅಭಿವೃದ್ಧಿ ನಮಗೆ ಮುಖ್ಯ ಅಂತ ಆಗಬೇಕಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವುದು. ಕಾದ್ರೆ ಈಗ ಇದಕ್ಕೆ ಅಂದರೆ ಈಗ ಹೇಳ್ತಿರೋದು ನೀವು ಸಪೋರ್ಟ್ ಮಾಡಬೇಡಿ. ಹಾಗೆ ಈಗ ನಮ್ಮ ನ್ಯಾಯ ಇದರಲ್ಲಿ ಗಿಳಿದಿ ಹಾಗಂದಾಗ ನೀವು ಇದನ್ನು ಮಾಡಬಾರ್ದು, ಅಡ್ವೊಕೇಟ್ಸು ಇದು ಮಾಡಬಾರ್ದು ಹಾಗನ್ನೋದು ನೀವು ಅಂದರೆ ನೀವು ಸಂವಿಧಾನ ಪೊಸಿಷನ್ನಲ್ಲಿ ಇರೋದು, ನೀವು ಅದನ್ನು ಕಾಲ್ ಕೊಡೋದು ಅಂದರೆ ಬೇಸಿಕ್ ಸೆಂಟಿಮೆಂಟ್ಸ್ ಬೇರೆ. ಈಗ ಲಾದಲ್ಲಿ ವೆನ್ ದ ಅಕ್ಯೂಸ್ ಆರ್ ನಾಟ್ ಗಿಲ್ಟಿ ಟಿಲ್ ದೇ ಆರ್ ಪ್ರೂವನ್,
ಹಾಗಿರ್ಬೇಕಾದ್ರೆ ನೀವು ಸಪೋರ್ಟ್ ಮಾಡಿ ಲಾಯರ್ಸ್ ಬರಬಾರ್ದು ಹಾಗೆಲ್ಲ ಅಂದಾಗ ಯು ಆರ್ ನಾಟ್ ಗಿವಿಂಗ್ ನೋ ಡೋಂಟ್ ಮಿಸ್ಇಂಟರ್ಪ್ರೇಟ್. ಐ ನೆವರ್ ಸೆಡ್ ಅವ್ರು ಬರಬೇಡಿ ಇವ್ರು ಬರಬೇಡಿ, ಹಾಗೆ ಅಂದ್ರಿ ನೀವು. ಎಲ್ಲರಿಗೆ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೇನೆ. ಅಂದ್ರೆ ನೀವಂದ್ರು ಅಡ್ವೊಕೇಟ್ಸ್ ಇದು ಮಾಡಬಾರ್ದಿಲ್ಲ. ಸಿ ಆಲ್ ಹ್ಯಾವ್ ಗಾಟ್ ರೆಸ್ಪಾನ್ಸಿಬಿಲಿಟಿ. ಅಕ್ಯೂಸ್ಡ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ ಅಂಬೋದು ನೀವೇ ಹೇಳಿದ್ರಿ ಈಗ. ಹಾಗಾಗಿ ಐ ಸೆಡ್ ದರ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ. ನಾನೆಲ್ಲ ಎಲ್ಲ ನೋಡಿ, ಈಗ ಮಾಧ್ಯಮದ ನಿಮ್ಮ ಪೊಲಿಟಿಷಿಯನ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ಮಾಧ್ಯಮದಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ. ಅಲ್ಲ, ಸಿ ಐ ಸೆಡ್ ಪ್ರತಿಯೊಂದು ಎಲ್ಲ ಯಾವ ವಿಚಾರ ಏನು ವಾಟ್ ಐ ಆಮ್ ಸೇಯಿಂಗ್ ಈಸ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟಿ. ಅವರವ್ರ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರವ್ರು ಮಾಡಲಿ. ಇದಕ್ಕೆ ಎವ್ರಿ ಒನ್ ಗ್ಯಾಸ್ ಗಾಟ್, ಬರೀ ರೆಪ್ರೆಸೆಂಟೇಟಿವ್ಸಿಗೆ ಬರೀ ಇರುವಂಥ ಇದಕ್ಕೆ ಮಾತ್ರ ಅಲ್ಲ, ಈ ಸಮಾಜದ ಎಲ್ಲ ವರ್ಗದವರಿಗೆ ಎಲ್ಲ ಹಂತದಲ್ಲಿ ಕೆಲಸ ಮಾಡೋರಿಗೆ ಕೂಡ ಇದು ಎಲ್ಲರ ಕೂಡ ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಇದೆ. ಅವರವರ ಹಂತದಲ್ಲಿ ನೀವು ಈ ಆರೋಪಿಗಳ ಮೇಲೆ ಅಂದಿದ್ದೀನಿ, ಆರೋಪಿಗಳನ್ನ ಮಾಡಬೇಡಿ, ಸಪೋರ್ಟ್ ಮಾಡಬೇಡಿ, ಅಡ್ವೊಕೇಟ್ಸ್ ಆಗಲಿ ಹಾಗೆ ಹೇಳಿದ್ದೀನಿ ನೀವು. ಅದಕ್ಕಾಗಿ ಇಟ್ ಇಸ್ ಅ ಜನರಲ್. ಈಗ ನಾವು ಇದ್ದೇವೆ, ವಾಟ್ ವಿ ಸೇ ಪೊಲಿಟಿಷಿಯನ್, ಎಲ್ಲ ಪೊಲಿಟಿಷಿಯನ್ಸ್ ಇದಿರ್ತಾರಾ, ಕೆಲವರು ಗೋ ಫಾರ್ ಇರ್ಬೋದು, ಇಲ್ಲ ಅಂತಲ್ಲ. ಅದೇನಾಗಿದೆ ಇಲ್ಲಿ ಆರೋಪಿ ಕೂಡ ಇಲ್ಲಿ ಒಂದು ಸ್ಯಾಂಡರ್ ಪಾಲಿಟಿಕ್ಸ್ ಥರ ಇನ್ನೊಂದು ಅದು ಯಾರು ಕೂಡ ಹೋಗಬಾರ್ದು. ತಪ್ಪು ಯಾರು ಮನಸ್ಸಿ ಯಾರೇ ಇರಲಿ ಅನ್ನೋದೇ ಇರಲಿ. ಈಗ ಇಷ್ಟು ನಮ್ಮ ಬೇರೆ ಬೇರೆ ಸಂಸ್ಥೆಗಳಿದೆ, ಧೈರ್ಯವಾಗಿ ಅಂತ ಹೇಳಬೇಕು, ಅವ್ನು ತಪ್ಪು ಮಾಡಿದಾರೆ ಅವರು ಅಂತೇಳಿ. ವಿ ಶುಡ್ ಡಿಸೋನ್ ದೆಮ್. ನಮ್ಮವರೇ ಆಗಲಿ ನಾವು ಡಿಸೋನ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಒಂದು ಆದಾಗ ಇದು ಮಾಡಿದ ತಪ್ಪು, ಇದು ಸರಿಯಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಬಹಿರಂಗವಾಗಿ ಜಿಲ್ಲೆಯಲ್ಲಿ ಹೇಳಿ ಕೊಡಬೇಕಲ್ಲ. ಅಲ್ಲ, ಐ ಡೋಂಟ್ ಟೆಲ್. ಅದೇನ ನೋಡಿ, ಅಲ್ಲ ಐ ಡೋಂಟ್ ಟೆಲ್ ದಟ್. ಇವರ ಬಗ್ಗೆ ಮಾತಾಡ್ದಲ್ಲ ಯಾರು ಅಬೌಟ್ ಕೋರ್ಟ್ ಅಡ್ವೊಕೇಟ್ಸ್, ಇಟ್ ಇಸ್ ದೇರ್ ಪ್ರೊಫೆಷನ್. ನಾನು ಕೂಡ ಅಡ್ವೊಕೇಟೆ, ಅದು ಅವ್ರ ಪ್ರೊಫೆಷನ್. ಐ ಸೆಡ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟೀಸ್, ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಅಲ್ಲ, ಈ ಸಮಾಜದ ಪ್ರತಿಯೊಂದು ಸಂಘ ಸಂಸ್ಥೆಯವರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ. ಅವರವರ ಜವಾಬ್ದಾರಿ ಮಾಡಬೇಕು. ಹೇಗೆ ಒಬ್ಬೊಬ್ಬರು ಒಂದೊಂದು ಟೈಪ್ ಇರ್ತದೆ, ಪ್ರತಿಯೊಂದು ಕೂಡ ಅದನ್ನು ಹೇಳಲಿಕ್ಕೆ ಆಗ್ತದಾ? ಸೊ ಎಲ್ಲರೂ ಜವಾಬ್ದಾರಿ ಇದೆ. ಅಲ್ಲಲ್ಲ, ಹಾಂ, ಹಿಂದೆ ಎಲ್ಲ ಹೇಗಿತ್ತು, ಯಾವುದು ಹಾಂ ವಿವರಣೆ ಅಂತ ಇಲ್ಲ. ಒಬ್ಬೊಬ್ಬರು ನೋಡಿ, ಹಿಂದೆ ಎಲ್ಲ ಕೆಲವೊಮ್ಮೆ ಏನಾಗ್ತದೆ, ಆದರೆ ಒಂದು ರಾಜ್ಯಕ್ಕೆ ಅಂತಿದ್ದರೆ ಅವ್ರನ್ನೋಗಿ ಇದು ಮಾಡಿಸ್ತಾರೆ ಪೊಲೀಸ್ ಹತ್ರ. ಈ ರೀತಿ ಯಾವುದೇ ರೀತಿಯ ಸಾಕು ಆಗಬಾರ್ದು. ನೀವು ಅನ್ನೋದಂದ್ರೆ ಆರೋಪಿಗೆ ಯಾರೋ ಬೇರೆ ಯಾರನ್ನೋ ಬಂದು ನನಗಿಂತ ಪೊಲೀಸ್ ನಿಜ ಗೊತ್ತಿದೆ ಏನಂತ ಹೇಳಿ ಕೇಳಿದೆ ಹೇಳ್ತಾರೆ. ವಾಟ್ ಐ ಆಮ್ ಟೆಲಿಂಗ್ ಈಸ್ ವಿ ನೋ ಒನ್ ಶುಡ್ ಸಪೋರ್ಟ್ ಟು ಎನಿ ಒನ್. ಸರ್, ಈಗ ಈ ಒಂದು ವರ್ಷದ ಹಿಂದೆ ಈ ಹಿಂದಿನ ಪೊಲೀಸ್ ಕಮಿಷನರ್ ವಿರುದ್ಧ ಈ ಒಂದು ಅವರ ವಿರುದ್ಧ ಕೆಲವು ಕಾರ್ಯಚಟುವಟಿಕೆಗಳ ವಿರುದ್ಧ ಬಹಿರಂಗವಾಗಿ ಪ್ರತಿಭಟನೆಗಳು, ಜಾಲತಾಣದಲ್ಲಿ ಅಭಿಯಾನಗಳೆಲ್ಲ ಆಗಿತ್ತು. ಆಗ ಯಾರೂ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಲಿಲ್ಲ. ಆಗಲೇ ಚೇಂಜ್ ಮಾಡ್ತಿದ್ರೆ ಇಷ್ಟು ದೊಡ್ಡ ಇದಾಗ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರಿ ಅವ್ರ ಕಾರ್ಯ, ನೀವು ಅವಾಗ ಪೊಲೀಸ್ ಕಮಿಷನರ್ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ, ಕರೆಕ್ಟ್ ಟೈಮ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು. ಅವಾಗ ಕಾಲ್ ಎತ್ತಿದಾಗ ಯಾರನ್ನು ತರಬೇಕು, ಯಾರನ್ನು ತೆಗಿಬೇಕು, ಏನು ವಿಚಾರ ಎಲ್ಲವೂ ಕೂಡ ಸರ್ಕಾರ ತೀರ್ಮಾನ ಮಾಡ್ತದೆ. ನಾನು ಸರ್ಕಾರ ಅಲ್ಲ, ನಾನು ಪ್ರತಿಪಕ್ಷದ ಮಿತ್ರ. ಸ್ಪೀಕರ್ ಇಸ್ ಆಲ್ವೇಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾವಾಗ ಕೆಲವೊಂದು ವಿಚಾರದಲ್ಲಿ ಮರ್ಡರ್ ಕೇಸ್ ಇರಲಿ, ಇನ್ನೊಂದು ಕೇಸ್ ಇರಲಿ, ಡ್ರಗ್ ಕೇಸ್ ಇರಲಿ, ಅದನ್ನು ಪತ್ತೆ ಹಚ್ಚಿಕೊಂಡು ಕೆಲಸ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ನಮ್ಮ ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ಬ್ಯಾಂಕ್ ದೊರಾಡದಾಗ ಹೋಗಿ ಎಲ್ಲ ಆರೋಪಿಗಳು ಮತ್ತು ಒಂದು ವೀಕಲ್ಲಿ ಅರೆಸ್ಟ್ ಮಾಡಿಕೊಂಡು ಕಠಿಣ ನಿರ್ಮಾಣ ತಗೊಂಡಿದ್ದಾರೆ. ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಬೆಚ್ಚುವ ಡ್ರಗ್ ಕೇಸನ್ನು ಬೆಂಗಳೂರಿನ ಪೊಲೀಸ್ ಹಿಡಿಲಾಗ ನಮ್ಮ ಜಿಲ್ಲೆ ಪೊಲೀಸ್ ಹೋಗಿ ಹಿಡಿದಿದ್ದಾರೆ. ಆಗ ನಾವು ಈ ಉತ್ತಮವಾದ ಕೆಲಸ ಮಾಡುವಾಗ ನಾವು ಮೆಚ್ಚಲೇಬೇಕಲ್ಲ. ಅದೇ ನಾವು ಅದನ್ನು ನಾನು ಹೇಳಿದಿಷ್ಟೇ, ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಹಂತದಲ್ಲಿ ಅವರ ಕೆಲಸ ಆಗಿದ್ದಾರೆ. ಎಲ್ಲ ಆರೋಪಿಗಳು ಯಾವ ಆರೋಪಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಯಾವ ದರೋಡೆ ಕೂಡ ಸಿಕ್ಕಿ ಬಿದ್ದಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಅದರಿಂದಲ್ಲ, ಸಾಮಾಜಿಕ ಇದು ಶುಡ್ ಬಿ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದರೆ, ಸಾಮಾಜಿಕ ಜಾಲದಲ್ಲಿ ಬೇರೆ ವಿಚಾರ ಬರುವಾಗ ಒಬ್ಬೊಂದು ಅಧಿಕಾರಿಗಳು
ಒಂದೊಂದು ರೀತಿಯಿಂದ ಯಾಕೆ ಕಾರ್ಯವೈಖರಿ? ಲೆಟ್ ದಿ ಸ್ಟ್ಯಾಂಡರ್ಡ್ ರೂಲ್ಸ್. ಈ ರೀತಿ ಬಂದು ಈ ರೀತಿ ಈಗ ಇಲ್ಲ ಅಂತ ಆಗಿಲ್ಲ. ಅಲ್ಲಲ್ಲ, ವಾಟ್ಸ್ ಐಮ್ ಸೇಯಿಂಗ್ ಈಸ್ ನಮಗೆ ಪ್ರಾಕ್ಟಿಕಲ್ ಆಗಿ ನೋಡುವಾಗ ರೂಲ್ಸ್ ಎಂದು ಗೊತ್ತಿಲ್ಲ. ಪ್ರಾಕ್ಟಿಕಲಿ ನೋಡುವಾಗ ಹಿಂದೆ ಇದ್ದಂಥ 2 ಆಫೀಸರ್ಸ್ ಈ ಬಗ್ಗೆ ತಗೊಂಡಂಥ ಕ್ರಮಗಳು ಈಗ ತೆಗೊಳ್ಳುವಂಥ ಆಫೀಸ್ ಕ್ರಮದ್ದು ಗಜಗಜ ಅಂತ ವ್ಯತ್ಯಾಸ ಇದೆ ಅಲ್ವಾ? ಅಲ್ಲ, ಅವಾಗೂ ಕೇಸು ಆಗ್ತಾ ಇತ್ತು. ಹೇಟ್ ಸ್ಪೀಚ್ ಬಗ್ಗೆ ಆಯ್ತು, ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾಡುವಂತ ಇದಕ್ಕೆ ಅದ್ರ ಮೇಲೂ ಕೇಸ್ ಆದ್ವು. ನೀವಂತ ಮೇಲೆ ಆಗ್ದಿರುವಂತನಾ ಹೇಗೆ? ನೋಡಿ, ನಾನು ಈಗಲೇ ಹೇಳಿದ್ದೇನೆ, ಐ ಡೋಂಟ್ ವಾಂಟ್ ಡೀಟೇಲ್. ಈಗ ನೀವು ಅದರಲ್ಲಿ ಖುಷಿ ಇದ್ದರೆ ಸರಿ ಇದ್ದರೆ ನಮ್ದೇನು ಅಭ್ಯಂತರ ಇಲ್ಲಲ್ಲ. ಅದೇ ನೋಡಿ, ಇದರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಬೇಕು ಅಂತ ಚರ್ಚೆ. ನಾನು ಹೇಳ್ದೇನೆ ಇಷ್ಟೆಲ್ಲ. ಇಂದಿನ ವ್ಯತ್ಯಾಸಗಳು ಈಗಿನ ವ್ಯತ್ಯಾಸಗಳು ಭಾಳಷ್ಟು ವ್ಯತ್ಯಾಸ ಇದೆ. ನನಗೆ ಮಾತ್ರ ಅಲ್ಲ, ಈ ರಾಜ್ಯದ ನಮ್ಮ ಜಿಲ್ಲೆ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಫಾರಿನಲ್ಲಿ ಕೂತ್ಕೊಂಡು ಹಾಕಿದಂಥವ್ರು ಕೂಡ ತಂದು ಅರೆಸ್ಟ್ ಮಾಡಿ ಜಾಲತಾಣ ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ಇದರಲ್ಲಿ ಅದು ಹೇಳಿಕೋ ತುಂಬ ವಿಚಾರಗಳಿರ್ತದೆ. ಅದರ ಡಿಫ್ರೆನ್ಸ್ ಗೊತ್ತಾಗುವಾಗ ಒಂದೊಂದು ರೀತಿ ಒಂದೊಂದು ಯಾಕೆ ಅಂತೇಳಿ ವಾಟ್ ಇಸ್ ದ ಪ್ರಾಬ್ಲಮ್ ಅವಾಗ, ಯಾಕೆ ಹೀಗೆ ಹೇಗೆ ಅದನ್ನು ಮಾಡೆಲ್ ಆಗಿ ತಗೊಂಡು ಲೆಟ್ ಇಟ್ ಬಿ ಮಾಡೆಲ್ ಟು ಎವ್ರಿವೇರ್ ಅಲ್ಲ ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.